ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಂ 5 ಸ್ತಂಭಗಳ ಮೇಲೆ ಆಧರಿಸಿದೆ: ಕಲಿಮಾ, ನಮಾಜ್, ರೋಜಾ, ಜಕಾತ್ ಹಾಗೂ ಹಜ್. ಎಲ್ಲ ಮುಸಲ್ಮಾನರು ಕಲಿಮಾ ಓದುತ್ತಾರೆ. ಆದರೆ ಈ ಕಲಿಮಾ ಓದುವ ಮುಸಲ್ಮಾನರಲ್ಲಿ ಕೆಲವು ಜನರು ನಮಾಜ್ ನಿರ್ವಹಿಸುವುದಿಲ್ಲ, ಹಾಗೂ ಉಳಿದ ಕೆಲವು ಜನರು ಕಲಿಮಾ ಓದುತ್ತಾರೆ, ನಮಾಜ್ ನಿರ್ವಹಿಸುತ್ತಾರೆ, ಆದರೆ ರಮಜಾನಿನ ಉಪವಾಸಗಳನ್ನು ಪಾಲಿಸುವುದಿಲ್ಲ. ಕಲಿಮಾ ಓದಿ, ನಮಾಜ್ ನಿರ್ವಹಿಸಿ, ರಂಜಾನಿನ ಉಪವಾಸಗಳನ್ನು ಪಾಲಿಸುವರಲ್ಲೂ ಕೂಡ ಬಹುಭಾಗ ಜನರು ಬೇರೆ 2 ಫರಾಯಿಜ್, ಜಕಾತ್ ಹಾಗೂ ಹಜ್, ಇದರ ಕಡೆ ಗಮನವಹಿಸುವುದಿಲ್ಲ. ಎಂದು ನಮ್ಮಲ್ಲಿ ಬಹುಭಾಗ ಜನರು ಕೇವಲ ಈ 3 ಫರಾಯಿಜ್ಗಳನ್ನೇ ಇಸ್ಲಾಂ ಎಂದು ಪರಿಗಣಿಸಿಕೊಂಡಿದ್ದಾರೆ. ಬೇರೆ 2 ಫರಾಯಿಜ್ಗಳ ಕಡೆ ಗಮನವಹಿಸುವುದಿಲ್ಲ, ಏಕೆಂದರೆ ಇದು ಮನುಷ್ಯನ ಸ್ವಭಾವವಾಗಿದೆ. ಹಣ, ಸಂಪತ್ತು, ಆಸ್ತಿಯ ದುರಾಸೆ ಅವನಲ್ಲಿ ಇದ್ದೇ ಇರುತ್ತದೆ. ಈಗ ಅವನು ತನ್ನನ್ನು ಉಲಮಾ ಸುಲಹಾರವರೊಂದಿಗೆ ಸೇರಿಸಿಕೊಂಡು, ಅವರಿಂದ ಗೈಡೆನ್ಸ್ ತೆಗೆದುಕೊಂಡು, ಅವರಿಂದ ಮಾರ್ಗದರ್ಶನ ಪಡೆದುಕೊಂಡು ತನ್ನನ್ನು ಈ ದುರಾಸೆಯಿಂದ ವಂಚಿತಗೊಳಿಸಲಿಲ್ಲ ಎಂದರೆ ಅವನ ಸರ್ವನಾಶ ಖಚಿತ. ವೀಕ್ಷಕರೇ, ಇಂದು ನಮ್ಮ ಜನರು ಇದೇ ತಪ್ಪನ್ನು ಮಾಡುತ್ತಿದ್ದಾರೆ. ತನ್ನನ್ನು ಉಲಮಾ ಸುಲಹಾರವರ ಗೈಡೆನ್ಸ್ ಪ್ರಕಾರ, ಅವರ ಮಾರ್ಗದರ್ಶನದ ಪ್ರಕಾರ ತನ್ನನ್ನು ನಡೆಸಲು ಇಂದು ಸಿದ್ಧರಾಗಿಲ್ಲ. ಅವರ ಈಗೋ ಇದರಿಂದ ಹರ್ಟ್ ಆಗುತ್ತದೆ. ತಾನೇ ತನ್ನ ಗುರುವಾಗಿ ತನ್ನನ್ನೇ ಸರ್ವಶ್ರೇಷ್ಠ ಎಂದು ಪರಿಗಣಿಸಿಕೊಂಡು ನಮಗೆ ಯಾವುದೇ ಆಲಿಮ್ ಅಥವಾ ಅಹ್ಲುಲ್ಲಾಹರವರ ಅಗತ್ಯವಿಲ್ಲ ಎಂದು ಭಾವಿಸಿಕೊಂಡಿದ್ದಾರೆ. ಗಮನವಿರಲಿ, ಯಾರ ಗುರು ಯಾರೋ ಇಲ್ಲದೆ ಸ್ವಯಂ ತಾನೇ ತನ್ನ ಗುರು ಆಗಿರುತ್ತಾನೋ ಅವನ ಗುರು ವಾಸ್ತವಿಕವಾಗಿ ಶೈತಾನ್ ಆಗಿರುತ್ತಾನೆ. ಸೊ ವೀಕ್ಷಕರೇ, ಈ ತಪ್ಪಿನಿಂದ ನಮ್ಮ ಜನರಲ್ಲಿ ಇಂದು ಹಣ ಸಂಪತ್ತಿನ ದುರಾಸೆ ಬಹಳ ಜಾಸ್ತಿಯಾಗಿದೆ. ಇದಕ್ಕಾಗಿಯೇ ಇವರಿಗೆ ಕಲಿಮಾ ಓದುವುದರಲ್ಲಿ ಯಾವುದೇ ಕಷ್ಟ ಇಲ್ಲ, ನಮಾಜ್ ನಿರ್ವಹಿಸುವುದರಲ್ಲಿ ಯಾವುದೇ ಕಷ್ಟವಿಲ್ಲ, ಉಪವಾಸವನ್ನೂ ಕೂಡ ಹಾಗೋ ಹೀಗೋ ಪಾಲಿಸುತ್ತಾರೆ. ಈ 3 ಫರಾಯಿಜ್ ಹಾಗೋ ಹೀಗೋ ನಮ್ಮ ಮುಸಲ್ಮಾನರಲ್ಲಿ ಬಹುಭಾಗ ಜನರು ಪಾಲಿಸುತ್ತಾರೆ. ಆದರೆ ಉಳಿದ 2 ಫರಾಯಿಜ್, ಜಕಾತ್ ಹಾಗೂ ಹಜ್, ಇದರಲ್ಲಿ ಹಣ ಖರ್ಚು ಮಾಡಬೇಕಾಗಿದೆ, ಇದರಲ್ಲಿ ತನ್ನ ಜೇಬನ್ನು ಖಾಲಿ ಮಾಡಬೇಕಾಗಿದೆ. ಇದಕ್ಕಾಗಿ ಜನರು ಕೇವಲ ಇದನ್ನು ಪಾಲಿಸುವುದಿಲ್ಲ ಅಂತಲ್ಲ, ಇದರ ಬಗ್ಗೆ ತಿಳಿದುಕೊಳ್ಳಲು ಕೂಡ ಸಿದ್ಧರಾಗಿಲ್ಲ. ನನ್ನ ಮೇಲೆ ಜಕಾತ್ ಹಾಗೂ ಹಜ್ ಫರ್ಜ್ ಆಗಿದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳುವ ಆಸಕ್ತಿಯೂ ನಮಗಿಲ್ಲ. ಗಮನವಿರಲಿ, ಇದು ಮಾಮೂಲಿ ಪುಣ್ಯಗಳಲ್ಲ, ಸದಕಾ ಖೈರಾತ್ ತರಹ. ಇದು ಫರಾಯಿಜ್, ಕಡ್ಡಾಯವಾಗಿ ಮಾಡಲೇಬೇಕಾದ ಕಾರ್ಯಗಳು. ಮಾಡಲಿಲ್ಲ, ಪಾಲಿಸಲಿಲ್ಲ ಎಂದ ಸಂದರ್ಭದಲ್ಲಿ ಮಹಾ ಶಿಕ್ಷೆಗೆ ಬಲಿಯಾಗಬೇಕಾದ ವಿಷಯಗಳು ಇವು. ಇದರಲ್ಲಿ ನಾವು ಕಳ್ಳತನ ಮಾಡಬಾರದು. ವೀಕ್ಷಕರೇ, ಮನದಿಂದ ಸಂತೋಷದಿಂದ ಖುಷಿಪಟ್ಟು ನಮ್ಮ ಮೇಲೆ ಜಕಾತ್ ಫರ್ಜ್ ಇದ್ದರೆ ಅಲ್ಲಾಹನ ಆದೇಶವೆಂದು ಖರ್ಚು ಮಾಡಬೇಕು. ಸೊ ಈ ಜಕಾತ್ ನಮ್ಮ ಮೇಲೆ ಫರ್ಜ್ ಆಗಿದೆಯೋ ಅಥವಾ ಇಲ್ಲವೋ, ಅಲ್ಲಾಹನಿಗೆ ಸಂತೋಷಪಡಿಸುವ ಉದ್ದೇಶದಿಂದ, ಅವನ ಪ್ರೀತಿ ಮತ್ತು ಭಯದಿಂದ ಅಲ್ಲಾಹನ ಆದೇಶಗಳನ್ನು ಪೂರೈಸುವ ಆಸೆ ನಮ್ಮಲ್ಲಿ ಇರಬೇಕು. ಈಗ ಒಂದು ಉದಾಹರಣೆಯಿಂದ ಇದನ್ನು ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ನಿಮಗೆ ಒಂದು ಹುಡುಗಿಯಿಂದ ಪ್ರೀತಿ ಇದೆ, ಅಥವಾ ನೀವೊಂದು ಹುಡುಗಿಯಾಗಿದ್ದರೆ ಒಂದು ಹುಡುಗನಿಂದ ನಿಮಗೆ ಪ್ರೀತಿಯಾಗಿದೆ. ನೀವು ಅವಳನ್ನು ಅಥವಾ ಅವನನ್ನು ಇಷ್ಟಪಡುತ್ತಿದ್ದೀರಾ. ಈಗ ಅವರಿಗೆ ಇಂಪ್ರೆಸ್ ಮಾಡಲು ನೀವು ಮೊದಲದಾಗಿ ಮಾಡುವ ಕಾರ್ಯವೇನು? ಅವರ ಹಾಬೀಸ್ಗಳನ್ನು ತಿಳಿದುಕೊಂಡು ಅವರಿಗೆ ಏನು ಇಷ್ಟ, ಅವರಿಗೇನು ಇಷ್ಟವಿಲ್ಲ, ಇವೆಲ್ಲವನ್ನು ತಿಳಿದುಕೊಳ್ಳುವುದು ನಿಮ್ಮ ಏಕೈಕ ಕಾರ್ಯವಾಗಿರುತ್ತದೆ ಆ ಸಮಯದಲ್ಲಿ. ಹಾಗೂ ಈ ಕಾರ್ಯಗಳನ್ನು ಮಾಡಲು ನಿಮಗೆ ಯಾವುದೇ ಮೋಟಿವೇಶನಿನ ಅವಶ್ಯಕತೆ ಇಲ್ಲ. ಯಾವುದೇ ಮೌಲಾನ ನಿಮ್ಮ ಮುಂದೆ ಬಯಾನ್ ಮಾಡಿ ನಿಮಗೆ ಅವರ ಹಾಬೀಸ್ಗಳನ್ನು ತಿಳಿದುಕೊಂಡು ಅವರಿಗೆ ಇಂಪ್ರೆಸ್ ಮಾಡಿ ಎಂದು ನಿಮಗೆ ಪ್ರಚೋದಿಸುವ ಅವಶ್ಯಕತೆ ಇಲ್ಲ. ಬದಲಿಗೆ ಮೌಲಾನರವರು ಈ ಪ್ರೀತಿ, ಪ್ರೇಮ, ಲವ್, ಅಫೇರ್, ವಿವಾಹದ ಮುಂಚೆ ಹರಾಮ್ ಮಾಡಬಾರದು ಎಂದು ಕಿರ್ಚುತ್ತಿದ್ದಾರೆ. ಆದರೂ ನಮ್ಮ ಯೂತ್ ಇದನ್ನು ಕೇಳುತ್ತಿಲ್ಲ. ಮೌಲಾನರವರು ಈ ರೀತಿ ವಿವರಿಸಿದಾಗ ಉಲ್ಟಾ ಆ ಯುವಕರು ಮೌಲಾನರವರಿಗೆ ಕನ್ವಿನ್ಸ್ ಮಾಡುತ್ತಾರೆ, ಮೌಲಾನಾ, ನನ್ನ ಪ್ರೇಮ ನೀವು ಅಂದುಕೊಂಡಿರುವ ಹಾಗೆ ದೇಹದ ಕಾಮವಲ್ಲ, ನನ್ನ ಪ್ರೀತಿ ಪ್ಯೂರ್ ಆಗಿದೆ, ನಾನು ಪಾಕೀಜ ಮೊಹಬ್ಬತ್ ಮಾಡುತ್ತಿದ್ದೇನೆ, ಶುದ್ಧ ಪ್ರೇಮ ಮಾಡುತ್ತಿದ್ದೇನೆ ಎಂದು ಮೌಲಾನರವರಿಗೆ ಕನ್ವಿನ್ಸ್ ಮಾಡಿ ಈ ಹರಾಮ್ ರಿಲೇಷನ್ ಅನ್ನು ಹಲಾಲ್ ಮಾಡಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ವಾಸ್ತವಿಕವಾಗಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ ಎಷ್ಟೇ ಶುದ್ಧವಾಗಿರಲಿ
ಅದು ವಿವಾಹದ ಮುಂಚೆ ಪ್ರತಿಯೊಂದು ರೂಪದಲ್ಲಿ ಹರಾಮ್ ಹರಾಮ್ ಹರಾಮ್. ವಿವಾಹದ ನಂತರ ನಿಮ್ಮ ಸಂಗಾತಿಯಿಂದ ನೀವು ಪ್ರೀತಿ ಮಾಡುವುದು ಕೇವಲ ಹಲಾಲಲ್ಲ, ಅದು ವಾಜಿಬ್ ಕೂಡ ಆಗಿದೆ. ನಿಮ್ಮ ಸಂಗಾತಿಯನ್ನು ಪ್ರೀತಿಸುವ ನಿಮಗೆ ಪ್ರತಿಫಲವೂ ಸಿಗುತ್ತದೆ, ಇದು ಕೂಡ ಒಂದು ರೀತಿಯ ಇಬಾದತ್ ಆಗಿರುತ್ತದೆ. ಹಾಗೂ ವಿವಾಹದ ನಂತರ ನೀವು ನಿಮ್ಮ ಸಂಗಾತಿಯನ್ನು ಪ್ರೀತಿಸುವುದಿಲ್ಲ ಎಂದರೆ ನಿಮಗೆ ಪಾಪವಾಗುತ್ತದೆ, ನೀವು ಅಲ್ಲಾಹನ ಮುಂದೆ ಇದರ ಉತ್ತರ ನೀಡಬೇಕಾಗುತ್ತದೆ. ಖೈರ್, ಇದೊಂದು ಅಡಿಷನಲ್ ಇನ್ಫಾರ್ಮೇಷನ್ ಆಗಿತ್ತು. ಸೊ ನಾವು ಮಾತನಾಡುತ್ತಿದ್ದೇವೆ, ನಿಮಗೆ ಪ್ರೀತಿ ಇರುವ ಹುಡುಗಿ ಅಥವಾ ಹುಡುಗನ ಬಗ್ಗೆ ತಿಳಿದುಕೊಳ್ಳಲು, ಅವನ ಪ್ರಕಾರ ತನ್ನನ್ನು ಪರಿವರ್ತಿಸಿಕೊಳ್ಳಲು ನಿಮಗೆ ಯಾವುದೇ ಮೋಟಿವೇಶನಿನ ಅಗತ್ಯವಿಲ್ಲ. ಹಾಗೂ ಇದರ ಈ ಎಲ್ಲ ಹುಡುಕಾಟದ ಬದಲು ನಿಮಗೆ ಏನೂ ಸಿಗುವುದಿಲ್ಲ. ಆದರೂ ನೀವು ಈ ಚಟುವಟಿಕೆಗಳಲ್ಲಿ ನಿರತರಾಗುತ್ತೀರಾ. ಏಕೆ? ನಿಮಗೆ ಅವಳಿಂದ ಅಥವಾ ಅವನಿಂದ ಪ್ರೇಮವಿದೆ. ಸೊ ಈಗ ನಮಗೆ ರಚಿಸಿ ಅಸಂಖ್ಯಾತ ಕೋಟಿಗಟ್ಟಲೆ ಎಂದರೂ ಸಹ ಅತ್ಯಂತ ಕಡಿಮೆ ಆಗಿರುವಂತಹ ಅಸಂಖ್ಯಾತ ಉಡುಗೊರೆಗಳನ್ನು ನಮಗೆ ನೀಡಿ ನಮ್ಮ ಪ್ರತಿ ಒಂದು ಚಟುವಟಿಕೆಯನ್ನು ನೋಡುತ್ತಿರುವ ಹಾಗೂ ನಮ್ಮಿಂದ ಅತ್ಯಂತ ಪ್ರೀತಿಸುವ ನಮ್ಮ ಪರಮಾತ್ಮನ ಪ್ರೀತಿ ನಮ್ಮ ಮನದಲ್ಲಿ ಇರಬಾರದೆ? ಅವನ ಪ್ರೀತಿಯಲ್ಲಿ ಅವನ ಆದೇಶಗಳನ್ನು ತಿಳಿದುಕೊಂಡು ನಾವು ಅವನಿಗೆ ಸಂತೋಷಪಡಿಸುವ ಮಾಮೂಲಿ ಸುಲಭವಾಗಿರುವ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ನಮ್ಮಲ್ಲಿ ಇರಬಾರದೆ? ಇರಬೇಕು, ಖಂಡಿತವಾಗಿರಬೇಕು. ಹಾಗೂ ನಾವು ತಿಳಿದುಕೊಳ್ಳಬೇಕು, ಅಲ್ಲಾಹನ ಆದೇಶಗಳಲ್ಲಿ ನನ್ನ ಮೇಲೆ ಯಾವ ಯಾವ ಕಾರ್ಯಗಳು ಕಡ್ಡಾಯವಾಗಿವೆ, ಯಾವ ರೀತಿಯಿಂದ ಯಾವ ರೂಪದಲ್ಲಿ ನಾನು ನನ್ನ ಪರಮಾತ್ಮನನ್ನು ನನಗೆ 70 ತಾಯಿಗಳಿಂದ ಹೆಚ್ಚಾಗಿ ಪ್ರೀತಿಸುವ ನನ್ನ ಅಲ್ಲಾಹನಿಗೆ ನಾನು ಹೇಗೆ ಸಂತೋಷಪಡಿಸಬೇಕು. ಸೊ ಯಾರ ಮೇಲೆ ಝಕಾತ್ ಫರ್ಜ್ ಆಗಿದೆ ಇದನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮ ಹಣವನ್ನು ಅಲ್ಲಾಹನ ದಾರಿಯಲ್ಲಿ ಅಲ್ಲಾಹನ ಭಕ್ತರ ಮೇಲೆ ಖರ್ಚು ಮಾಡಬೇಕು. ಹಾಗೂ ಈ ಹಣವನ್ನು ನಮಗೆ ನೀಡಿದವರು ಯಾರು? ಅಲ್ಲಾಹನೇ ತಾನೇ. ಈಗ ಅವನೇ ನಮ್ಮಿಂದ ಕೇಳುತ್ತಿದ್ದಾನೆ ಎಂದರೆ, ಕೊಟ್ಟಿರುವವನೇ ಕೇಳುತ್ತಿದ್ದಾನೆ ಎಂದರೆ ನಾವು ಕೊಡಬಾರದೆ? ಅವನು ನಮಗೆ ಕೊಟ್ಟಿರುವುದಷ್ಟು ಹಾಗೂ ನಮ್ಮಿಂದ ಕೇಳುತ್ತಿರುವುದಷ್ಟು ಇದನ್ನು ನೋಡಿ ಒಮ್ಮೆ. ಸುಬ್ಹಾನಲ್ಲಾ, 100 ರೂಪಾಯಿಯಲ್ಲಿ ಅವನು ಕೇವಲ 2.5 ರೂಪಾಯಿಗಳು ಕೇಳುತ್ತಿದ್ದಾನೆ. ಇಷ್ಟೂ ಕೂಡ ನಮ್ಮಿಂದ ಕೊಡುವುದು ಆಗದಿಲ್ಲವೇ? ನಾವು ಈ ಮಟ್ಟಿನ ದ್ರೋಹಿಗಳ? ಇನ್ನೊಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ಇಷ್ಟು ನಮಗೆ ಅಲ್ಲಾಹನು ನೀಡಿರುವುದು ಹಾಗೂ ನಮ್ಮಿಂದ ಕೇಳುತ್ತಿರುವುದು ಕೇವಲ ಇಷ್ಟು. ಸುಬ್ಹಾನಲ್ಲಾ. ಸೊ ಯಾರ ಮೇಲೆ ಝಕಾತ್ ಫರ್ಜ್ ಆಗಿದೆ ಅವರು ಝಕಾತ್ ಖಂಡಿತವಾಗಿ ತೆಗೆಯಬೇಕು. ಈ ಝಕಾತ್ ನಮ್ಮ ಸಂಪತ್ತಿನ ಶುದ್ಧೀಕರಣವಾಗಿದೆ. ಈ ಝಕಾತಿನ ಉದ್ದೇಶವೇನು? ಒಂದು ಉದ್ದೇಶ ಮಾನವರ ಮನದಿಂದ ದುರಾಸೆ ಹಾಗೂ ಜಿಪುಣತನವನ್ನು ತೆಗೆದುಹಾಕುವುದು. ಮಾನವ ತನ್ನ ಹಣವನ್ನು ಖರ್ಚು ಮಾಡಿದರೆ ಕಡಿಮೆಯಾಗುತ್ತದೆ ಎಂದು ಭಾವಿಸುತ್ತಾನೆ. ಆದರೆ ಅಲ್ಲಾಹನ ಆದೇಶವಿದೆ, ನೀವು ನನ್ನ ದಾರಿಯಲ್ಲಿ ಖರ್ಚು ಮಾಡಿದರೆ ನಾನು ನಿಮ್ಮ ಸಂಪತ್ತನ್ನು ಇನ್ನಷ್ಟು ಹೆಚ್ಚಿಸುತ್ತೇನೆ. ಸೊ ಈ ಝಕಾತ್ ನೀಡುವ ಮೂಲಕ ಮನುಷ್ಯನ ಈ ಜಿಪುಣತನ ಅವನ ಮನದಿಂದ ಹೊರಟು ಹೋಗುತ್ತದೆ. ಹಾಗೂ ಈ ಹಣವನ್ನು ಖರ್ಚು ಮಾಡುವ ಮೂಲಕ ಇದರ ಬರ್ಕತ್ತಿಂದ ಅಲ್ಲಾಹ್ ಮಾನವನ ಮನದಿಂದ ಈ ಹಣದ ದುರಾಸೆಯನ್ನು, ಈ ದುರಾಸೆಯ ಉತ್ಸಾಹವನ್ನು ತೆಗೆದುಹಾಕುತ್ತಾನೆ. ಹಾಗೂ ಇನ್ನೊಂದು ಉದ್ದೇಶ ದೇಶ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ. ಈಗ ಎಲ್ಲರಿಗೂ ತಿಳಿದಿದೆ, ಅಲ್ಲಾಹ್ ಈ ಜಗತ್ತಿನಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಆರ್ಥಿಕ ವಿಸ್ತರಣೆ ನೀಡಿಲ್ಲ. ಈ ಜಗತ್ತಿನ ವ್ಯವಸ್ಥೆಗಾಗಿ ಈ ಜಗತ್ತಿನಲ್ಲಿ ಬಡವರು ಕೂಡ ಉಂಟು, ಶ್ರೀಮಂತರು ಕೂಡ ಉಂಟು. ಕೇವಲ ಶ್ರೀಮಂತರೇ ಸಂಪತ್ತನ್ನು ಸಂಪಾದಿಸುತ್ತಿದ್ದರೆ ಶ್ರೀಮಂತನೇ ದಿನಗಟ್ಟಲು ಶ್ರೀಮಂತನಾಗುತ್ತಾನೆ ಹಾಗೂ ಬಡವನು ದಿನಗಟ್ಟಲೆ ಬಡವನಾಗುತ್ತಾನೆ. ಈ ಆರ್ಥಿಕ ವ್ಯವಸ್ಥೆಯ ಸುಧಾರಣೆಗಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ಝಕಾತಿನ ಆದೇಶವನ್ನು ನೀಡಿದ್ದಾನೆ. ಹಣ ಇರುವವರು ಅವರು ಇಷ್ಟಪಡಲಿ ಅವರಿಗೆ ಇಷ್ಟವಾಗದಿರಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ರೂಪದಲ್ಲಿ ಅವರು ಬಡವರ ಹಕ್ಕನ್ನು ತನ್ನ ಹಣದಿಂದ ತನ್ನ ಸಂಪತ್ತಿನಿಂದ ತೆಗೆಯಲೇಬೇಕು. ಇದು ಅವರ ಮೇಲೆ ಕಡ್ಡಾಯವಾಗಿದೆ. ದಿನಗಟ್ಟಲೆ ಬಡವರು ಬಡವರಾಗಬಾರದು. ಶ್ರೀಮಂತರ ಈ ಝಕಾತ್ ಫರ್ಜ್ ಆಗಿರುವ ಹಣದ ಮೇಲೆ ಕೇವಲ ಬಡವರ ಹಕ್ಕು, ಸ್ವಯಂ ಆ ಶ್ರೀಮಂತರ ಹಕ್ಕು ಆ ಹಣದ ಮೇಲೆ, ಆ ಸಂಪತ್ತಿನ ಮೇಲೆ ಇರುವುದಿಲ್ಲ. ಸುಬ್ಹಾನಲ್ಲಾ, ಎಷ್ಟು ಸುಂದರವಾಗಿದೆ ವೀಕ್ಷಕರೇ ನಮ್ಮ ಈ ಇಸ್ಲಾಂ, ನಮ್ಮ ಈ ಶರೀಯತ್ ಹಾಗೂ ಇದರ ಆದೇಶಗಳು. ವೀಕ್ಷಕರೇ, ಝಕಾತ್ ಅಲ್ಲಾಹನು ನಮ್ಮ ಮೇಲೆ ಫರ್ಜ್ ಮಾಡಿದ ನಂತರ ಅದರಲ್ಲಿ ನಮಗೆ ಯಾವುದೇ ಪ್ರತಿಫಲ ಸಿಗಲಿ ಅಥವಾ ಸಿಗದಿರಲಿ, ಪ್ರತಿಯೊಂದು ರೂಪದಲ್ಲಿ ನಾವು ಅದನ್ನು ಪಾಲಿಸುವುದು ಕಡ್ಡಾಯವಾಗಿದೆ.
ಆದರೆ ನಮ್ಮ ಕರುಣಾಮಯಿ ಅಲ್ಲಾಹನು ನಮಗೆ ಅವನ ಈ ಆದೇಶವನ್ನು ಪಾಲಿಸಿದ ಬದಲು ಪ್ರತಿಫಲಗಳನ್ನೂ ಕೂಡ ನೀಡುತ್ತಾನೆ. ಸುಬ್ಹಾನಲ್ಲಾ. ಈಗ ಈ ಪ್ರತಿಫಲಗಳು ನಮಗೆ ಈ ಲೋಕದಲ್ಲೂ ಸಹ ಸಿಗುತ್ತವೆ, ಹಾಗೂ ಇನ್ನು ಕೆಲವು ಪ್ರತಿಫಲಗಳು ನಮಗೆ ಪರಲೋಕದಲ್ಲಿ ಸಿಗುತ್ತವೆ. ಪರಲೋಕದಲ್ಲಿ ಅಲ್ಲಾಹನು ನಮಗೆ ಜಕಾತಿನ ಬದಲು ನೀಡುವ ಪ್ರತಿಫಲಗಳಲ್ಲಿ ಒಂದು ಪ್ರತಿಫಲ ನಮಗೆ ಅಲ್ಲಾಹನ ಸಾಮೀಪ್ಯ ಸಿಗುತ್ತದೆ. ತಿರ್ಮಿಜಿಯ ಒಂದು ಹದೀಸಿನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ, ಅಸ್-ಸಖಿಯು ಕರೀಬುಂ ಮಿನಲ್ಲಾ ಕರೀಬುಂ ಮಿನಲ್ ಜನ್ನಾ ಕರೀಬುಂ ಮಿನನ್ ನಾಸ್. ಅಲ್ಲಾಹನು ಅವನಿಗೆ ದೂರ ಇಡುತ್ತಾನೆ. ಜಕಾತ್ ನೀಡುವವನಿಗೆ ಅಲ್ಲಾಹನು ಕೊಡುವ ಇನ್ನೊಂದು ಪ್ರತಿಫಲ ನರಕದಿಂದ ವಿಮೋಚನೆ. ಬುಖಾರಿಯ ಒಂದು ಹದೀಸಿನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಹಾಗೂ ಅಲ್ಲಾಹನು ಬಯಸಿದರೆ ಅದನ್ನು ಇನ್ನೂ ಹೆಚ್ಚಿಸುತ್ತಾನೆ. 4ನೇ ಪ್ರತಿಫಲ ಪಾಪಗಳ ಕ್ಷಮೆ. ತಿರ್ಮಿಜಿಯ ಇನ್ನೊಂದು ಹದೀಸಿನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಅಸ್-ಸದಕತು ತುತ್ಫಿಉಲ್ ಖತೀಅ ಕಮಾ ಯುತ್ಫಿಉಲ್ ಮಾಉನ್ ನಾರ್. ನೀರು ಬೆಂಕಿಯನ್ನು ನಂದಿಸುವಂತೆ ದಾನವು ಪಾಪಗಳನ್ನು ನಂದಿಸುತ್ತದೆ. 5ನೇ ಪ್ರತಿಫಲ ಆಧ್ಯಾತ್ಮಿಕ ಕಾಯಿಲೆಗಳಿಂದ ಹೃದಯವನ್ನು ಶುದ್ಧೀಕರಿಸಲಾಗುತ್ತದೆ. ಸ್ವಯಂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸೂರೆ ತೌಬಾನಲ್ಲಿ ಹೇಳಿದ್ದಾನೆ, ಖುದ್ ಮಿನ್ ಅಮ್ವಾಲಿಹಿಮ್ ಸದಕತನ್ ತುತಹಿರುಹುಂ ವ ತುಜಕ್ಕೀಹಿಂ. ಅಲ್ಲಾಹನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಇದರಲ್ಲಿ ಆದೇಶಿಸಿದ್ದಾನೆ, ಓ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೇ, ನೀವು ಜನರ ಸಂಪತ್ತಿನಿಂದ ಜಕಾತ್ ಕಲೆಕ್ಟ್ ಮಾಡಿರಿ. ಇದು ಅವರಿಗೆ ಶುದ್ಧತೆ ಮತ್ತು ಶುಚಿತ್ವವನ್ನು ನೀಡುತ್ತದೆ. 6ನೇ ಪ್ರತಿಫಲ ದಾನ ಮಾಡುವವರು, ಜಕಾತ್ ನೀಡುವವರು ಮಲಾಯಿಕರ ದುಆಗಳಲ್ಲಿ ತಮ್ಮ ಹಕ್ಕನ್ನು ಪಡೆಯುತ್ತಾರೆ. ಬುಖಾರಿ ಹಾಗೂ ಮುಸ್ಲಿಂನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ಹದೀಸಿದೆ, ಮಾ ಮಿನ್ ಯೌಮಿನ್ ಯುಸ್ಬಿಹುಲ್ ಇಬಾದು ಫೀಹಿ ಇಲ್ಲಾ ಮಲಕಾನಿ ಯನ್ಜಿಲಾನ್. ಪ್ರತಿದಿನ ಬೆಳಿಗ್ಗೆ 2 ಮಲಾಯಿಕರು ಆಕಾಶದಿಂದ ಇಳಿಯುತ್ತಾರೆ. ಫಯಕೂಲು ಅಹದುಹುಮಾ, ಅವರಲ್ಲಿ ಒಂದು ಮಲಕ್ ಹೇಳುತ್ತಾನೆ, ಅಲ್ಲಾಹುಮ್ಮ ಆತಿ ಮುನ್ಫಿಕನ್ ಖಲಫ. ಉದಾತ್ತ ವ್ಯಕ್ತಿಯ ಬಗ್ಗೆ ಅಲ್ಲಾಹನಿಂದ ದುಆ ಮಾಡಿ ಹೇಳುತ್ತಾನೆ, ಓ ಅಲ್ಲಾಹ್, ಖರ್ಚು ಮಾಡುವವನಿಗೆ ಅದರ ಪ್ರತಿಫಲ ನೀಡು. ವಯಕೂಲುಲ್ ಆಫಿರು, ಹಾಗೂ ಇನ್ನೊಂದು ಮಲಕ್ ಹೇಳುತ್ತಾನೆ, ಅಲ್ಲಾಹುಮ್ಮ ಆತಿ ಮುಮ್ಸಿಕನ್ ತಲಫ. ಜಿಪುಣನ ಸಂಪತ್ತನ್ನು ನಾಶಪಡಿಸು. ವೀಕ್ಷಕರೇ, ಇದು ಅಲ್ಲಾಹನು ನಮಗೆ ಪರಲೋಕದಲ್ಲಿ ನೀಡುವ ಪ್ರತಿಫಲಗಳು. ಈ ಲೋಕದಲ್ಲಿ ಅಲ್ಲಾಹನು ನಮಗೆ ಜಕಾತ್ ನೀಡಿದ ಬದಲು, ದಾನ ಮಾಡಿದ ಬದಲು ನೀಡುವ ಪ್ರತಿಫಲಗಳ ಬಗ್ಗೆ ಮಾತನಾಡೋಣ. ಅದರಲ್ಲಿ ಒಂದು ಪ್ರತಿಫಲ ಗೈಬಿ ಸಹಾಯ ಮತ್ತು ಬೆಂಬಲ. ನಮ್ಮ ಕಣ್ಣಿಗೆ ಕಾಣದಂತಹ ಸಹಾಯ ಅಲ್ಲಾಹನ ಕಡೆಯಿಂದ ನಮಗೆ ಸಿಗುತ್ತದೆ. ಅಬೂ ಹುರೈರಾ ರಲಿಯಲ್ಲಾಹು ತಆಲಾ ಅನ್ಹು ರವರು ನಿರೂಪಿಸುತ್ತಾರೆ, ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಒಂದು ವ್ಯಕ್ತಿ ಕಾಡಿನ ಮೂಲಕ ಹಾದು ಹೋಗುತ್ತಿದ್ದನು. ಅವನಿಗೆ ಮೋಡದೊಳಗಿಂದ ಒಂದು ಧ್ವನಿ ಕೇಳಿಸಿತು. ಆ ಧ್ವನಿ ಏನಾಗಿತ್ತೆಂದರೆ, ಒಂದು ವ್ಯಕ್ತಿಯ ಹೆಸರನ್ನು ಹೇಳಿ ಅವನ ತೋಟಕ್ಕೆ ನೀರು ಹಾಕಿರಿ, ಅವನ ತೋಟದಲ್ಲಿ ನೀರು ಸುರಿಸಿರಿ ಎಂದು ಆದೇಶಿಸುವಂತೆ ಒಂದು ಧ್ವನಿ ಕೇಳಿಬಂದಿತು. ಅಷ್ಟರಲ್ಲಿ ಆ ಮೋಡ ಸರಿದು ಕೆಲವು ದೂರದಲ್ಲಿರುವ ಕಲ್ಲಿನ ನೆಲದ ಮೇಲೆ ಸುರಿಯಿತು, ಮತ್ತು ಅಲ್ಲಿ ಒಂದು ಕಾಲುವೆಯಂತೆ ಇತ್ತು. ಅದರಲ್ಲಿ ಆ ನೀರು ಸಂಗ್ರಹವಾಯಿತು, ಮತ್ತು ಆ ಕಾಲುವೆ ಹಲಕಾತ್. ಜನರಿಗೆ ಒಳ್ಳೆಯದನ್ನು ಮಾಡುವುದು, ಜನರ ಸಹಾಯ ಮಾಡುವುದು ಕೆಟ್ಟ ಸಾವಿನಿಂದ ಮತ್ತು ವಿಪತ್ತುಗಳಿಂದ ರಕ್ಷಿಸುತ್ತದೆ. ಮುಸ್ತದ್ರಕ್ನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ಹದೀಸಿದೆ, ಇನ್ನ ಸದಕತ ಲತುತ್ಫಿಉ ಗದಬ ರಬ್ಬಿ ವತದ್ಫಉ ಮೀತದಸ್ಸು. ದಾನ ಅಲ್ಲಾಹನ ಕೋಪಕ್ಕೆ ತಣ್ಣಗಾಗಿಸುತ್ತದೆ ಹಾಗೂ ಕೆಟ್ಟ ಸಾವಿನಿಂದ ರಕ್ಷಿಸುತ್ತದೆ. ವೀಕ್ಷಕರೇ, ಜಕಾತ್ ನೀಡುವವರಿಗೆ ಅಲ್ಲಾಹನು ನೀಡುವ ಕೆಲವೇ ಪ್ರತಿಫಲಗಳನ್ನು ನಾವು ಇಲ್ಲಿ ಉಲ್ಲೇಖಿಸಿದ್ದೇವೆ. ಇನ್ನು ವಿವರಿಸಬೇಕೆಂದರೆ ಈ ದಾನ ಮಾಡುವ, ಸದಕಾ ನೀಡುವ, ಜಕಾತ್ ನೀಡುವ ಇನ್ನೂ ಹಲವಾರು ಆಶೀರ್ವಾದಗಳು, ಇನ್ನೂ ಹಲವಾರು ಪ್ರತಿಫಲಗಳುಂಟು. ನಾವು ಈ ಎಲ್ಲ ಪ್ರತಿಫಲಗಳನ್ನು ಪಡೆದುಕೊಳ್ಳಬೇಕೆಂದರೆ ನಮ್ಮ ಮೇಲೆ ಜಕಾತ್ ಫರ್ಜ್ ಆಗಿದ್ದರೆ ನಾವು ಜಕಾತನ್ನು ನೀಡಬೇಕು. ಜಕಾತ್ ಫರ್ಜ್ ಆಗಿಲ್ಲ ಎಂದರೂ ಆದಷ್ಟು ನಮ್ಮ ಕೈಯಾರೆ ಆಗುವಂತೆ ನಾವು ದಾನವನ್ನು ಮಾಡುತ್ತಿರಬೇಕು. ಇದರಿಂದಲೂ ಸಹ ನಾವು ಈ ಎಲ್ಲ ಪ್ರತಿಫಲಗಳನ್ನು ಪಡೆಯಬಹುದು. ವೀಕ್ಷಕರೇ, ಹಿದಾಯನಲ್ಲಿ ಬರೆದಿದ್ದಾರೆ, ಜಕಾತ್ ಫರ್ಜ್ ಆಗುವಷ್ಟು ಸಂಪತ್ತನ್ನು ಹೊಂದಿರುವ ಪ್ರತಿಯೊಂದು ಬುದ್ಧಿವಂತ ಬಾಲಿಗ್ ಮುಸಲ್ಮಾನರ ಮೇಲೆ ಜಕಾತ್ ಫರ್ಜ್ ಆಗುತ್ತದೆ. ಇದರಿಂದ ನಮಗೆ ತಿಳಿಯುತ್ತದೆ ಮುಸಲ್ಮಾನರ ಮೇಲೆ ಜಕಾತ್ ಫರ್ಜ್ ಆಗಿದೆ, ನಾನ್ ಮುಸ್ಲಿಂಗಳ ಮೇಲೆ ಈ ಜಕಾತ್ ಫರ್ಜ್ ಆಗುವುದಿಲ್ಲ. ಬುದ್ಧಿವಂತರ ಮೇಲೆ ಈ ಜಕಾತ್ ಫರ್ಜ್ ಆಗಿದೆ,
ಹುಚ್ಚರ ಮೇಲೆ, ತನ್ನ ಮಾನಸಿಕ ಸಂತುಲನವನ್ನು ಕಳೆದುಕೊಂಡಿರುವವರ ಮೇಲೆ ಝಕಾತ್ ಫರ್ಜ್ ಆಗುವುದಿಲ್ಲ. ನಾಬಾಲಿಗ ಮಕ್ಕಳ ಮೇಲೆ ಝಕಾತ್ ಫರ್ಜ್ ಆಗುವುದಿಲ್ಲ. ಈಗ ಒಂದು ಕಾಫಿರ್ ಅಥವಾ ಒಂದು ನಾಬಾಲಿಗ ಮಗು ಅಥವಾ ಒಂದು ಹುಚ್ಚ, ಅವರು ಎಷ್ಟೇ ಸಂಪತ್ತನ್ನು ಹೊಂದಿರಲಿ ಅವರ ಮೇಲೆ ಝಕಾತ್ ಫರ್ಜ್ ಆಗುವುದಿಲ್ಲ. ವೀಕ್ಷಕರೇ, ಈ ಝಕಾತಿನ ಮಸಾಯಿಲ್ಗಳು ನಿಮಗೆ ಬಹಳ ಕಾಂಪ್ಲಿಕೇಟೆಡ್ ಎಂದು ಕಾಣಬಹುದು. ಹೀಗಾಗಿ ನಾವು ಜಾಸ್ತಿ ವಿಸ್ತಾರದಲ್ಲಿ ಹೋಗುವುದಿಲ್ಲ, ಏಕೆಂದರೆ ಉಸೂಲೆ ಫಿqa ಹಾಗೂ ಕುರಾನ್ ಹದೀಸ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳಿದಿಲ್ಲದೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಕಷ್ಟವಾಗಿದೆ. ಸೊ ಯಾರಾದರೂ ಡೀಟೇಲ್ಡ್ ಆಗಿ ಯಾವುದಾದರೂ ಪ್ರಶ್ನೆ ಝಕಾತ್ ಬಗ್ಗೆ ಕೇಳಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಜಾಯಿನ್ ಆಗಿ ನಮ್ಮಿಂದ ಪ್ರಶ್ನೆ ಕೇಳಬಹುದು. ಅಥವಾ ಯಾರಾದರೂ ನಮ್ಮ ಎಕ್ಸ್ಪ್ಲನೇಷನಿಂದ ಸ್ಯಾಟಿಸ್ಫೈಡ್ ಇಲ್ಲ ಎಂದರೆ, ಅವರಿಗೆ ನಮ್ಮ ಕೆಲವು ಮಾತುಗಳಿಂದ ಅಪೇಕ್ಷವಿದ್ದರೆ ಅವರು ಸಹ ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಆಗಿ ನಮ್ಮಿಂದ ವಿಸ್ತಾರದಲ್ಲಿ ಯಾವುದೇ ಸಂಕೋಚವಿಲ್ಲದೆ ಪ್ರಶ್ನೆಗಳನ್ನು ಕೇಳಬಹುದು. ಇನ್ಶಾಲ್ಲ ನಾವು ಹವಾಲಾಗಳೊಂದಿಗೆ, ಪುರಾವೆಗಳೊಂದಿಗೆ ಅವರಿಗೆ ಅವರ ಉತ್ತರಗಳನ್ನು ನೀಡುತ್ತೇವೆ. ಸೊ ಇಲ್ಲಿ ನಾವು ಅವಾಮ್ಗೋಸ್ಕರ ಅತ್ಯಂತ ಸರಳವಾಗಿ, ಸುಲಭವಾಗಿ ನಿಮಗೆ ಅರ್ಥವಾಗುವಂತೆ ಈ ಝಕಾತ್ ಮಸಾಯಿಲ್ಗಳನ್ನು ತಿಳಿಸುವ ಪ್ರಯತ್ನ ಪಡುತ್ತೇವೆ. ಈ 4 ವಸ್ತುಗಳ ಮೇಲೆ ಝಕಾತ್ ವಾಜಿಬಾಗುತ್ತದೆ. ಆ 4 ವಸ್ತು ಯಾವುದೆಂದರೆ ಚಿನ್ನ, ಗೋಲ್ಡ್, ಬೆಳ್ಳಿ, ಸಿಲ್ವರ್, ನಗದು ಹಣ ಅರ್ಥಾತ್ ಕ್ಯಾಶ್, ವ್ಯಾಪಾರದ ಬಂಡವಾಳ. ಈ 4 ವಸ್ತುಗಳ ಮೇಲೆ ಝಕಾತ್ ವಾಜಿಬಾಗುತ್ತದೆ. ಈಗ ಇದು ಎಷ್ಟಿರಬೇಕು? ನಮ್ಮ ಬಳಿ ಇದರಲ್ಲಿ ಯಾವುದೇ ಒಂದು ಅಥವಾ ಇವೆಲ್ಲವೂ ಎಷ್ಟಿದ್ದರೆ ನಮ್ಮ ಮೇಲೆ ಝಕಾತ್ ವಾಜಿಬ್ ಆಗುತ್ತದೆ, ಇದನ್ನು ಅರ್ಥ ಮಾಡಿಕೊಳ್ಳೋಣ. ಗಮನವಿಟ್ಟು ಕೇಳಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಗೋಲ್ಡ್, ಸಿಲ್ವರ್, ಕ್ಯಾಶ್, ಬಿಸ್ನೆಸ್ ಬಂಡವಾಳ, ಈ 4 ಪದಾರ್ಥಗಳು ನಿಮ್ಮ ಬಳಿ ಇದೆ, ಅಥವಾ ಇದರಲ್ಲಿ 3, 2 ಅಥವಾ ಬರೀ ಒಂದೇ ಒಂದು ನಿಮ್ಮ ಬಳಿ ಇದೆ, ಹಾಗೂ ಅದು ಈ 612.360 ಗ್ರಾಮ್ ಬೆಳ್ಳಿಯಷ್ಟು ಬೆಲೆ ಬಾಳುತ್ತದೆ ಎಂದರೆ ನಿಮ್ಮ ಮೇಲೆ ಝಕಾತ್ ವಾಜಿಬಾಗುತ್ತದೆ. ಇಂದಿನ ಬೆಳ್ಳಿಯ ರೇಟಿನ ಪ್ರಕಾರ ನಿಮ್ಮ ಬಳಿ ಗೋಲ್ಡ್ ಅಥವಾ ಸಿಲ್ವರ್ ಅಥವಾ ಕ್ಯಾಶ್ ಅಥವಾ ಬಿಸ್ನೆಸ್ ಬಂಡವಾಳ ಇದರಲ್ಲಿ 3 ಅಥವಾ 2 ಅಥವಾ ಕೇವಲ ಒಂದೇ ಒಂದು 612.360 ಗ್ರಾಮ್ ಬೆಳ್ಳಿಯಷ್ಟು ಬೆಲೆ ಬಾಳುತ್ತದೆ ಎಂದರೆ ಚಿನ್ನ ಅಥವಾ ಬರೀ ಬೆಳ್ಳಿ ಅಥವಾ ಬರೀ ಕ್ಯಾಶ್ ಅಥವಾ ಬರೀ ಬಿಸ್ನೆಸ್ನ ಬಂಡವಾಳ ಇದು ನಿಮ್ಮ ಬಳಿ ಇದ್ದರೆ, ಅಥವಾ ಈ 4 ಸೇರಿಸಿ 612.360 ಗ್ರಾಮ್ ಬೆಳ್ಳಿಯಷ್ಟು ಬೆಲೆ ಬಾಳುತ್ತದೆ ಎಂದರೆ, ಹಾಗೂ ಅದರ ಮೇಲೆ 1 ವರ್ಷ ಕಳೆದರೆ ನಿಮ್ಮ ಮೇಲೆ ಝಕಾತ್ ವಾಜಿಬ್ ವೀಕ್ಷಕರೇ. ಈಗ ಗೋಲ್ಡ್ ನಿಮ್ಮ ಬಳಿ ಆಭರಣಗಳ ರೂಪದಲ್ಲಿರಲಿ, ಬಿಸ್ಕೆಟ್ಗಳ ರೂಪದಲ್ಲಿರಲಿ, ಯಾವುದೇ ರೂಪದಲ್ಲಿರಲಿ, ಆ ಗೋಲ್ಡನ್ನು ನೀವು ಸೇಫ್ನಲ್ಲಿ ಇಟ್ಟುಕೊಳ್ಳಿ, ಅಥವಾ ಮಹಿಳೆಯರು ಆ್ಯಸ್ ಅ ಜ್ಯುವೆಲರಿ ಅದನ್ನು ಯೂಸ್ ಮಾಡುತ್ತಿರಲಿ, ಪ್ರತಿ ಒಂದು ರೂಪದಲ್ಲಿ ಅದು 612.360 ಗ್ರಾಮ್ ಬೆಳ್ಳಿಯಷ್ಟು ಬೆಲೆ ಬಾಳುತ್ತದೆ ಎಂದರೆ ಝಕಾತ್ ನಿಮ್ಮ ಮೇಲೆ ವಾಜಿಬಾಗಿದೆ ವೀಕ್ಷಕರೇ. ಹಾಗೂ ಅದೇ ರೀತಿ ಬೆಳ್ಳಿಯ ಆಭರಣಗಳು ಅಥವಾ ಪಾತ್ರೆಗಳು, ಟ್ರಾಫೀಸ್ಗಳು, ಇಂತಹ ಯಾವುದೇ ರೂಪದಲ್ಲಿ ಈ ಬೆಳ್ಳಿ ಹಾಗೂ ಚಿನ್ನ ನಿಮ್ಮ ಬಳಿ ಇರಲಿ, ಹಾಗೂ ಅದರ ಮೇಲೆ 1 ವರ್ಷ ಕಳೆದಿದ್ದರೆ ನಿಮ್ಮ ಮೇಲೆ ಝಕಾತ್ ವಾಜಿಬ್ ಆಗುತ್ತದೆ ವೀಕ್ಷಕರೇ. ಅದೇ ರೀತಿ ಕ್ಯಾಶ್ ನಿಮ್ಮ ಬಳಿ ಈ 612.360 ಗ್ರಾಮ್ ಬೆಳ್ಳಿಯನ್ನು ಖರೀದಿಸುವಷ್ಟು ಕ್ಯಾಶ್ ನಮ್ಮ ಬಳಿ ಇದ್ದರೆ, ಕನಿಷ್ಠ ಇಷ್ಟು ಕ್ಯಾಶ್ 1 ವರ್ಷದಿಂದ ನಮ್ಮ ಬಳಿ ಇದೆ ಎಂದರೆ ಅದರ ಮೇಲೆ ಝಕಾತ್ ತೆಗೆಯುವುದು ಕಡ್ಡಾಯ ವೀಕ್ಷಕರೇ. ಈ ಕ್ಯಾಶ್ ನಿಮ್ಮ ಬಳಿ ಇರಲಿ, ನೀವು ಯಾರಿಗೋ ಇಡುವುದಕ್ಕಾಗಿ ಕೊಟ್ಟಿರಲಿ, ಬ್ಯಾಂಕ್ನಲ್ಲಿ ಇಟ್ಟಿರಲಿ, ಅಥವಾ ಯಾರಿಗೋ ನೀವು ಸಾಲ ಕೊಟ್ಟಿರಲಿ, ಇವೆಲ್ಲ ರೂಪದಲ್ಲೂ ಈ ಕ್ಯಾಶನ್ನು ಕೂಡಿಸಿ ಲೆಕ್ಕ ಹಾಕಿ ನಂತರ ಇದು 612.360 ಗ್ರಾಮ್ ಬೆಳ್ಳಿಯಷ್ಟು ಬೆಲೆ ಬಾಳುತ್ತದೆ ಎಂದರೆ ಇದರ ಝಕಾತ್ ತೆಗೆಯಬೇಕು ವೀಕ್ಷಕರೇ. ಅದೇ ರೀತಿ ನೀವು ಚೀಟಿ ಹಾಕಿದ್ದೀರಾ, 1 ವರ್ಷ ಕಟ್ಟುವ ಚೀಟಿ ಅಥವಾ 2 ವರ್ಷ ಕಟ್ಟುವ ಚೀಟಿ, 2 ಲಕ್ಷ 3 ಲಕ್ಷ ಅದೆಷ್ಟೋ ಬೆಲೆಯ ಚೀಟಿ ಇದೆ. ಸೊ ಆ ಚೀಟಿಯಲ್ಲಿ ನೀವು ಕಟ್ಟುತ್ತಿರುವ ದುಡ್ಡು 612.360 ಗ್ರಾಮ್ ಬೆಳ್ಳಿಯಷ್ಟು ಆದ ನಂತರ ನೀವು ಆ ಡೇಟನ್ನು ನೋಟ್ ಮಾಡಿಕೊಳ್ಳಬೇಕು. ಹಾಗೂ
ಚೀಟಿ ಅಮೌಂಟ್ ನಿಮಗೆ ಸಿಕ್ಕಿದ ನಂತರ ನೀವು ನೋಡಬೇಕು, ನಾನು ಈ ನೋಟ್ ಮಾಡಿದ ದಿನಾಂಕ ಇದಕ್ಕೆ 1 ವರ್ಷ ಆಗಿದೆಯಾ? ಹೌದು ಎಂದರೆ ಅದರ ಮೇಲೂ ಕೂಡ ಝಕಾತ್ ವಾಜಿಬ್ ಆಗುತ್ತದೆ ವೀಕ್ಷಕರೇ. ಏಕೆಂದರೆ ಆ ಚೀಟಿಯವರ ಬಳಿ ನಿಮ್ಮ ದುಡ್ಡು ಇತ್ತು, ಆದರೆ 1 ವರ್ಷದ ನಂತರ ಅಥವಾ ಕೆಲವು ಸಮಯದ ನಂತರ ಆ ದುಡ್ಡು ಪುನಃ ನಿಮಗೆ ಸಿಗುತ್ತದೆ ಎನ್ನುವ ಆ ಹೋಪ್ ಇತ್ತು, ಆ ದುಡ್ಡು ನಿಮ್ಮದೇ ಆಗಿತ್ತು. ಅದಕ್ಕಾಗಿ ಅದರ ಮೇಲೂ ಕೂಡ 1 ವರ್ಷ ಆದರೆ ಝಕಾತ್ ವಾಜಿಬಾಗುತ್ತದೆ. ನೀವು ಮಾರುವ ಉದ್ದೇಶದಿಂದ ತಂದಿರುವ ನಿಮ್ಮ ಬಳಿ ಇರುವ ಯಾವುದೇ ವಸ್ತಾಗಿರಲಿ, ಮನೆ, ಗಾಡಿ, ಜಮೀನು, ಬಟ್ಟೆ, ಪಾತ್ರೆಗಳು, ಇವೊಂದು ದಿನಸಿ ಅಂಗಡಿಯ ಸಾಮಾನು, ಇವೆಲ್ಲರಲ್ಲಿ ಯಾವುದೋ ಒಂದು ನೀವು ಮಾರುವ ಉದ್ದೇಶದಿಂದ ತಂದಿದ್ದೀರಾ ವಸ್ತುವನ್ನು, ಹಾಗೂ 1 ವರ್ಷ ಅದರ ಮೇಲೆ ಕಳೆದಿದೆ, ಹಾಗೂ ಅದು 612.360 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳುತ್ತದೆ ಎಂದರೆ ಅದರ ಮೇಲೂ ಕೂಡ ಝಕಾತ್ ವಾಜಿಬ್ ವೀಕ್ಷಕರೇ. ಹಾಗೆ ಕೇವಲ ತನ್ನ ಯೂಸ್ಗಾಗಿ ನೀವು ಏನೇ ಕಂಡುಕೊಂಡಿರಲಿ, ನಿಮ್ಮ ಮನೆಯಲ್ಲಿ ಲಕ್ಷಾಂತರ ಫರ್ನಿಚರ್ ಇರಲಿ, ಕೋಟಿಗಟ್ಟಲೆಯ ಬಂಗಲೆ ಇರಲಿ, ಲಕ್ಷಾಂತರ ಗಾಡಿಗಳಿರಲಿ, ಸೈಟ್ಸ್ಗಳಿರಲಿ, ಇವೆಲ್ಲವೂ ನೀವು ತನ್ನ ಯೂಸ್ಗಾಗಿ ಕಂಡುಕೊಂಡಿದ್ದೀರಾ ಅಥವಾ ಹಾಗೆ ಕಂಡುಕೊಂಡಿದ್ದೀರಾ, ಯೂಸ್ ಕೂಡ ಮಾಡುತ್ತಿಲ್ಲ, ಆದರೆ ಇವೆಲ್ಲವನ್ನು ಮಾರುವುದು ನಿಮ್ಮ ಉದ್ದೇಶ ಇಲ್ಲ ಎಂದರೆ ಅದು ಎಷ್ಟೇ ಬೆಲೆ ಬಾಳಲಿ, ಎಷ್ಟೇ ಕೋಟಿಯಾಗಿರಲಿ, ನಿಮ್ಮ ಮೇಲೆ ಝಕಾತ್ ವಾಜಿಬ್ ಆಗುವುದಿಲ್ಲ. ಅದೇ ರೀತಿ ನೀವು ಮಾರುವ ಉದ್ದೇಶದಿಂದ 2 ಲಕ್ಷದ ಗಾಡಿಯನ್ನು ಖರೀದಿಸಿದ್ದೀರಾ, ನಂತರ 1 ವರ್ಷ ಆಗುವ ಮುಂಚೆ ಆ ಗಾಡಿ ನಿಮಗೆ ಇಷ್ಟವಾಯಿತು, ಮಾರಾಟವೂ ಆಗಲಿಲ್ಲ, ಹಾಗೂ ನೀವೇ ಇದನ್ನು ಯೂಸ್ ಮಾಡೋಣ ಎಂದು ಮಾರುವ ಉದ್ದೇಶವನ್ನು ಬಿಟ್ಟು ಬಿಟ್ಟರಿ, ಈಗಲೂ ನಿಮ್ಮ ಮೇಲೆ ಝಕಾತ್ ವಾಜಿಬ್ ಆಗುವುದಿಲ್ಲ. ಅದೇ ರೀತಿ ನೀವು ಒಂದು ಜಮೀನನ್ನು ಖರೀದಿಸುತ್ತೀರಾ, ಮಾರುವ ಉದ್ದೇಶದಿಂದ ಅಲ್ಲ, ಹಾಗೆಯೇ ನಂತರ ನೀವು ಮಾರುಬಿಟ್ಟರಿ, ಇದರ ಮೇಲೂ ಕೂಡ ಝಕಾತ್ ವಾಜಿಬ್ ಆಗುವುದಿಲ್ಲ. ಯಾವುದೇ ಒಂದು ವಸ್ತು ಖರೀದಿಸುವ ಸಮಯದಲ್ಲೂ ನಿಮ್ಮ ಉದ್ದೇಶ ಮಾರುವುದಾಗಿರಬೇಕು, ಹಾಗೂ ಈಗ 1 ವರ್ಷದವರೆಗೂ ನಿಮ್ಮ ಉದ್ದೇಶ ಅದನ್ನು ಮಾರುವುದೇ ಆಗಿರಬೇಕು. ಇಂತಹ ಸಂಪತ್ತನ್ನು ಬಿಸ್ನೆಸ್ ಬಂಡವಾಳ, ವ್ಯಾಪಾರದ ಬಂಡವಾಳ ಎನ್ನುತ್ತಾರೆ. ಇದರ ಮೇಲೆ ಝಕಾತ್ ವಾಜಿಬ್ ಆಗುತ್ತದೆ. ಅದು ಪ್ಲಾಟ್ ಆಗಿರಲಿ, ಗಾಡಿ ಆಗಿರಲಿ, ದಿನಸಿ ಅಂಗಡಿಯ ಪದಾರ್ಥಗಳಾಗಿರಲಿ, ಬಟ್ಟೆಗಳಾಗಿರಲಿ, ಪಾತ್ರೆಗಳಾಗಿರಲಿ, ಅದು ಯಾವುದೇ ವಸ್ತು ಆಗಿರಲಿ, ಮೊಬೈಲ್ಸ್ಗಳಾಗಿರಲಿ, ಅದರ ಮೇಲೆ 1 ವರ್ಷ ಕಳೆದರೆ ಹಾಗೂ ಅದು 612.360 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳುತ್ತಿರಲಿ, ಇದರ ಮೇಲೆ ಝಕಾತ್ ಕಡ್ಡಾಯ ವೀಕ್ಷಕರೇ. ಹಾಗೂ ಅದೇ ರೀತಿ ನೀವು ಬಾಡಿಗೆಗೆ ಕೊಟ್ಟಿರುವ ಮನೆಗಳ ಮೇಲೆ, ನೀವು ಬಾಡಿಗೆಗೆ ಕೊಟ್ಟಿರುವ ವಾಹನಗಳ ಮೇಲೆ ಝಕಾತ್ ವಾಜಿಬಾಗುವುದಿಲ್ಲ. ಆದರೆ ಗೋಲ್ಡ್, ಸಿಲ್ವರ್ ಹಾಗೂ ಕ್ಯಾಶ್, ಇದರಲ್ಲಿ ಯಾವುದೇ ಉದ್ದೇಶ ಇರಲಿ, ಪ್ರತಿಯೊಂದು ಉದ್ದೇಶದಲ್ಲಿ ಇದರ ಮೇಲೆ 1 ವರ್ಷ ಕಳೆದರೆ ಹಾಗೂ ಇದು 612.360 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳುತ್ತಿದ್ದರೆ ಇದರ ಮೇಲೆ ನಿಮ್ಮ ಉದ್ದೇಶ ಇದನ್ನು ಮಾರುವುದಾಗಿರಲಿ, ಇಟ್ಟುಕೊಳ್ಳುವುದಾಗಿರಲಿ, ಯೂಸ್ ಮಾಡುವುದಾಗಿರಲಿ, 1 ವಾರದ ನಂತರ ಹಾಗೆ ಎಸೆಯುವುದು ನಿಮ್ಮ ಉದ್ದೇಶವಾಗಿರಲಿ, ಪ್ರತಿ ಸಂದರ್ಭದಲ್ಲಿ 1 ವರ್ಷ ಕಳೆದರೆ ಇದರ ಮೇಲೆ ಝಕಾತ್ ವಾಜಿಬ್ ಆಗುತ್ತದೆ. ಇದನ್ನು ನೀವು ಕಡ್ಡಾಯವಾಗಿ ತೆಗೆಯಲೇಬೇಕು ವೀಕ್ಷಕರೇ. ಈ ಮಾರುವ ಉದ್ದೇಶ ಕೇವಲ ವಸ್ತುಗಳ ಮೇಲೆ, ನಿಮ್ಮ ಬಳಿ ಇರುವ ವಸ್ತುಗಳು ನಿಮ್ಮ ಯೂಸ್ಗಾಗಿ ಇದ್ದರೆ ಅದರ ಮೇಲೆ ಝಕಾತ್ ವಾಜಿಬ್ ಆಗುವುದಿಲ್ಲ. ಮಾರುವ ಉದ್ದೇಶದಿಂದಾಗಿದ್ದರೆ ಅದರ ಮೇಲೆ ಝಕಾತ್ ವಾಜಿಬ್ ಆಗುತ್ತದೆ. ವಸ್ತುಗಳು ಸೋಫಾ, ಗಾಡಿ, ಬಂಗ್ಲೆ, ಸೈಟ್, ಬಟ್ಟೆಗಳು, ಪಾತ್ರೆಗಳು, ಮನೆಗಳು, ಇವೆಲ್ಲವೂ. ಆದರೆ ಗೋಲ್ಡ್, ಸಿಲ್ವರ್ ಹಾಗೂ ಕ್ಯಾಶ್, ಇದರಲ್ಲಿ ಮಾರದೇ ಇರುವ ಯಾವುದೇ ಉದ್ದೇಶ, ಇಟ್ಟುಕೊಳ್ಳುವ, ಯೂಸ್ ಮಾಡುವ ಯಾವುದೇ ಉದ್ದೇಶ ಇರಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಝಕಾತ್ ವಾಜಿಬ್ ಆಗೇ ಆಗುತ್ತದೆ ವೀಕ್ಷಕರೇ. ಮತ್ತೊಂದು ವಿಷಯ, ಈ 4 ವಸ್ತುಗಳಲ್ಲಿ ಈ 4 ವಸ್ತುಗಳು ನಿಮ್ಮ ಬಳಿ ಇರಬೇಕು, ನಂತರ ಝಕಾತ್ ವಾಜಿಬ್ ಆಗುತ್ತದೆ ಅಂತಿಲ್ಲ. ಇದರಲ್ಲಿ ಯಾವುದೇ ಒಂದು ವಸ್ತಿರಲಿ ಅಥವಾ 4 ವಸ್ತುಗಳಿರಲಿ, 10-20 ಸಾವಿರದ್ದು. ಉದಾಹರಣೆಗೆ 20 ಸಾವಿರದ ನಿಮ್ಮ ಬಳಿ ಒಂದು ಮೊಬೈಲ್ ಇದೆ, ನೀವು ಅದನ್ನು ಮಾರಬೇಕೆಂದು ಖರೀದಿಸಿದ್ದೀರಾ, ಗಿರಾಕಿಯನ್ನು ಹುಡುಕುತ್ತಿದ್ದೀರಾ, ಗಿರಾಕಿ ಸಿಕ್ಕುತ್ತಿಲ್ಲ, ಹಾಗೆಯೇ ಇದರ ಮೇಲೆ 1 ವರ್ಷ ಕಳೆದಿದೆ. ಅದರ ಜೊತೆ ನಿಮ್ಮ ಬಳಿ 10,000 ಕ್ಯಾಶ್ ಕೂಡ ಉಂಟು, 20,000 ಗೋಲ್ಡ್ ಕೂಡ ಉಂಟು, ಇನ್ನು 20,000 ಬೆಳ್ಳಿ ಕೂಡ ಉಂಟು. ಇವೆಲ್ಲವನ್ನು ಸೇರಿಸಿ ಇಷ್ಟು ಟೋಟಲ್ ಆಗುತ್ತಿದೆ 612.360 ಗ್ರಾಂ ಬೆಳ್ಳಿಯ ರೇಟ್ನಿಂದ ಜಾಸ್ತಿ ಆಗಿದೆ ಅಥವಾ ಇದರ ಸಮಾನವಾಗಿದೆ.
ಈ ಸಂದರ್ಭದಲ್ಲೂ ನಿಮ್ಮ ಮೇಲೆ ಝಕಾತ್ ವಾಜಿಬ್ ಆಗುತ್ತದೆ ವೀಕ್ಷಕರೇ. ಇನ್ನೊಂದು ಮುಖ್ಯವಾದ ವಿಷಯ ವೀಕ್ಷಕರೇ, ಈ 4 ವಸ್ತುಗಳಲ್ಲಿ ನಿಮ್ಮ ಬಳಿ ಯಾವುದೇ ಒಂದು ವಸ್ತು ಇದೆ ಅಥವಾ ಈ 4 ವಸ್ತುಗಳೇ ಇದೆ, ಸಾರಾಂಶವಾಗಿ ನಿಮ್ಮ ಮೇಲೆ ಝಕಾತ್ ವಾಜಿಬ್ ಆಗುತ್ತಿದೆ. ಈ 612.360 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳುವ ವಸ್ತುಗಳು, ದುಡ್ಡು, ಚಿನ್ನ, ಬೆಳ್ಳಿ ಏನೋ ನಿಮ್ಮ ಬಳಿ ಇದೆ. ಸೊ ಈಗ ನೀವು ನಿಮ್ಮ ಮೇಲೆ ಇರುವ ಸಾಲವನ್ನು ಅದರಿಂದ ಮೈನಸ್ ಮಾಡಬೇಕು. ಉದಾಹರಣೆಗೆ ನಿಮ್ಮ ಬಳಿ 1,50,000 ರೂಗಳಿವೆ ಅಥವಾ ನಿಮ್ಮ ಟೋಟಲಿ ಸಂಪತ್ತು ಸೇರಿಸಿ ಇಷ್ಟಾಗುತ್ತಿದೆ. ಈಗ ನೀವು ಇದರಿಂದ ನಿಮ್ಮ ಸಾಲವನ್ನು ಮೈನಸ್ ಮಾಡಬೇಕು. ನಿಮ್ಮ ಮೇಲೆ ಸಾಲ ಇದೆ ಕೇವಲ 30,000. ಸೊ 1.5 ಲಕ್ಷದಿಂದ 30,000 ಮೈನಸ್ ಮಾಡಿದರೆ ಉಳಿಯುವುದು 1,20,000. ಸಾಲವನ್ನು ಮೈನಸ್ ಮಾಡಿದ ನಂತರವೂ 612 ಗ್ರಾಂ ಬೆಳ್ಳಿಯ ಬೆಲೆ ಎಷ್ಟಾಗಿದ್ದರೆ ಅಥವಾ ಇದಕ್ಕಿಂತ ಹೆಚ್ಚಾಗಿದ್ದರೆ ಇನ್ನೂ ನಿಮ್ಮ ಮೇಲೆ ಝಕಾತ್ ವಾಜಿಬ್ ಆಗುತ್ತದೆ. ಅದೇ ಇನ್ನೊಂದು ಉದಾಹರಣೆ, ನಿಮ್ಮ ಬಳಿ 1 ಲಕ್ಷ ಹಣ ಅಥವಾ 1 ಲಕ್ಷದ ಚಿನ್ನ, ಬೆಳ್ಳಿ, ಸಂಪತ್ತು, ವ್ಯಾಪಾರದ ಸರಕು ಯಾವುದೋ ಇದೆ, ಆದರೆ ನಿಮ್ಮ ಮೇಲೆ ಸಾಲ 65,000ವಿದೆ. ಸೊ ಆ 1 ಲಕ್ಷದಿಂದ 65,000 ನಾವು ಮೈನಸ್ ಮಾಡಿದರೆ ಉತ್ತರ ಬರುತ್ತದೆ 35,000. ಅರ್ಥಾತ್ ಇದು ಈ 612 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳುತ್ತಿಲ್ಲ. ಸೊ ಈ ಸಂದರ್ಭದಲ್ಲೂ ಕೂಡ ನಿಮ್ಮ ಮೇಲೆ ಝಕಾತ್ ವಾಜಿಬ್ ಆಗುವುದಿಲ್ಲ. ಸಾರಾಂಶವಾಗಿ ನಮ್ಮ ಬಳಿ ಇರುವ ಟೋಟಲ್ ಸಂಪತ್ತನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ಅದರಿಂದ ಸಾಲವನ್ನು ಮೈನಸ್ ಮಾಡಬೇಕು. ಸಾಲ ಮೈನಸ್ ಮಾಡಿದ ನಂತರವೂ ಈ ಬೆಳ್ಳಿಗೆ ಬೆಲೆ ಬಾಳುವಷ್ಟು ಹಣ ಸಂಪತ್ತು ಉಳಿದಿದ್ದರೆ ವಾಜಿಬ್ ಝಕಾತ್, ಅಷ್ಟು ಉಳಿಯುತ್ತಿಲ್ಲ, ಇನ್ನು ಕಡಿಮೆ ಇದೆ ಎಂದರೆ ಝಕಾತ್ ವಾಜಿಬ್ ಆಗುವುದಿಲ್ಲ. ಸೊ ಐ ಹೋಪ್ ಇಲ್ಲಿ ನಿಮಗೆ ಯಾರ ಮೇಲೆ ಹಾಗೂ ಯಾವ ವಸ್ತುವಿನ ಮೇಲೆ ಝಕಾತ್ ಕಡ್ಡಾಯ ಆಗುತ್ತದೆ ಅರ್ಥವಾಗಿರಬಹುದು. ಇದರ ಬಗ್ಗೆ ನಿಮಗೆ ಇಲ್ಲಿ ಅರ್ಥವಾಗಿದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಅರ್ಥವಾಗಿಲ್ಲವೆಂದರೂ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ಸ್ ಮಾಡಿ. ಅರ್ಥವಾಗಿದ್ದರೆ ವಿಡಿಯೋವನ್ನು ಹಾಗೆ ಲೈಕ್ ಮಾಡಿರಿ. ಈಗ ಒಂದು ಪ್ರಶ್ನೆ ನೀವು ಕೇಳಬಹುದು, 1 ವರ್ಷದಿಂದ ನಮ್ಮ ಬಳಿ ಯಾವ ಯಾವ ವಸ್ತುಗಳಿವೆ, ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಯಾರದೋ ಬಳಿ 612 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳುವ ವಸ್ತುಗಳಿವೆ ಅಥವಾ ಅಷ್ಟು ಬೆಳ್ಳಿಯೇ ಇದೆ, ಚಿನ್ನವೇ ಇದೆ, ಆದರೆ ಇದರ ಮೇಲೆ ವರ್ಷ ಕಳೆದಿದೆಯೋ ಅಥವಾ ಇಲ್ಲವೋ ಇದು ಅರ್ಥವಾಗುತ್ತಿಲ್ಲ, ಇದರ ಬಗ್ಗೆ ಅವರಿಗೆ ನೆನಪಿಲ್ಲ. ಇವಾಗ ಅವರು ಏನು ಮಾಡಬೇಕು? ಸೊ ಉಲಮಾರವರು ಹೇಳುತ್ತಾರೆ, ಇಲ್ಲಿ ಯೋಚಿಸಬೇಕು, ನೆನಪಿಸಬೇಕು, ಮನೆಯವರಿಂದ ಕೇಳಬೇಕು. ನಂತರ ಎಲ್ಲ ಸುಳಿವುಗಳನ್ನು ಸೇರಿಸಿ ಎಷ್ಟು ತಿಂಗಳಿನಿಂದ ಇದು ನಿಮ್ಮ ಬಳಿ ಇದೆ ಎಂದು ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತದೋ ಅದೇ ಡೇಟನ್ನು ಫಿಕ್ಸ್ ಮಾಡಿಕೊಳ್ಳಬೇಕು, ನೋಟ್ ಮಾಡಿಕೊಳ್ಳಬೇಕು. ನಂತರ 1 ವರ್ಷ ಆಗಿದ್ದರೆ ಝಕಾತ್ ತೆಗೆಯಬೇಕು. ಇಲ್ಲ ಎಂದರೆ ಅದೇ ಡೇಟನ್ನು ನೋಟ್ ಮಾಡಿಕೊಂಡು 1 ವರ್ಷ ಆದ ನಂತರ ನೀವು ಝಕಾತ್ ತೆಗೆಯಬೇಕು. ಮತ್ತು ಉಲಮಾ ಇಕ್ರಾಮ್ ರವರು ಒಂದು ಉತ್ತಮವಾದ ಪ್ರಕ್ರಿಯೆಯನ್ನು ತಿಳಿಸಿದ್ದಾರೆ. ಪ್ರತಿ ವರ್ಷ ನಮ್ಮ ಮೇಲೆ ಝಕಾತ್ ವಾಜಿಬ್ ಇದೆಯೋ ಅಥವಾ ಇಲ್ಲವೋ ಇದನ್ನು ತಿಳಿದುಕೊಳ್ಳುವ ಬಹಳ ಸರಳವಾದ ಒಂದು ಉತ್ತಮವಾದ ಸುಂದರವಾದ ಪ್ರಕ್ರಿಯೆ. ಅದೇನೆಂದರೆ, ಇವತ್ತೇ ನೀವು ಈ ವಿಡಿಯೋವನ್ನು ನೀವು ಯಾವತ್ತು ನೋಡುತ್ತಿದ್ದೀರೋ ಅವತ್ತೇ ನಿಮ್ಮ ಬಳಿ ಇರುವ ಎಲ್ಲ ವಸ್ತುಗಳ ಬೆಲೆಯನ್ನು ಕೌಂಟ್ ಮಾಡಿ. ಸೊ ಈಗ ನಿಮ್ಮ ಬಳಿ 612.360 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳುವ ವಸ್ತುಗಳು ಇದೆ ಎಂದರೆ ಆ ಟೋಟಲ್ ಅಮೌಂಟನ್ನು ಹಾಗೂ ಇಂದಿನ ಡೇಟನ್ನು ನೋಟ್ ಮಾಡಿಕೊಳ್ಳಿ. ಇದೇ ಡೇಟಿನಲ್ಲಿ ಮುಂದಿನ ವರ್ಷ ಚೆಕ್ ಮಾಡಿ. ಪುನಃ ನಿಮ್ಮ ಬಳಿ ಇರುವ ಎಲ್ಲ ವ್ಯಾಪಾರದ ಬಂಡವಾಳ, ಚಿನ್ನ, ಬೆಳ್ಳಿ, ಕ್ಯಾಶ್ ಇವೆಲ್ಲವನ್ನು ಪುನಃ ಕೌಂಟ್ ಮಾಡಿ ಇದರ ಬೆಲೆಯನ್ನು. ಹಾಗೂ ಅದು ಮುಂದಿನ ವರ್ಷ ಬೆಳ್ಳಿಯ ಇರುವ ರೇಟಿನ ಪ್ರಕಾರ 612.360 ಗ್ರಾಂ ಅಷ್ಟು ಬೆಲೆ ಬಾಳಿದರೆ ನಿಮ್ಮ ಮೇಲೆ ಝಕಾತ್ ಕಡ್ಡಾಯ, ನೀವು ಝಕಾತ್ ತೆಗೆಯಬೇಕು. ಇಷ್ಟೇ ಸುಲಭ. ಇದರಲ್ಲಿ ಬಹಳ ಚಿಂತಿತರಾಗುವ, ಕನ್ಫ್ಯೂಸ್ ಆಗುವ ಯಾವುದೇ ವಿಷಯವಿಲ್ಲ ವೀಕ್ಷಕರೇ. ಐ ಹೋಪ್ ಇದು ಕೂಡ ನಿಮಗೆ ಅರ್ಥವಾಗಿರಬಹುದು. ಇನ್ನೂ ನೀವು ವಿಡಿಯೋವನ್ನು ಲೈಕ್ ಮಾಡಿಲ್ಲ ಎಂದರೆ ಒಂದು ಲೈಕ್ ಮಾಡಿಬಿಡಿ. ಸೊ ವೀಕ್ಷಕರೇ, ಯಾರ ಮೇಲೆ ಝಕಾತ್ ಫರ್ಜ್ ಅರ್ಥವಾಯಿತು, ಯಾವ ವಸ್ತುವಿನ ಮೇಲೆ ಝಕಾತ್ ಫರ್ಜ್ ಅರ್ಥವಾಯಿತು. ಈಗ ತಿಳಿದುಕೊಳ್ಳೋಣ ಝಕಾತ್ ಹೇಗೆ ತೆಗೆಯಬೇಕು ಸರಳ ಭಾಷೆಯಲ್ಲಿ. ನಾನು ನಿಮಗೆ ಪರ್ಸೆಂಟೇಜ್ ಅದು ಇದು ಹೇಳಿ ಮ್ಯಾಥ್ಸಿನಲ್ಲಿ ನಿಮಗೆ ಸಿಲುಕಿಸಿ ಇನ್ನಷ್ಟು ಕನ್ಫ್ಯೂಸ್ ಮಾಡುವುದಿಲ್ಲ. ಸೊ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ, ಒಂದೇ ಸಮನೆ ಅರ್ಥವಾಗುವಂತೆ ಹೇಗೆ ತೆಗೆಯಬೇಕು, ಎಷ್ಟು ತೆಗೆಯಬೇಕು ಗಮನವಿಟ್ಟು ಕೇಳಿ ವೀಕ್ಷಕರೇ. ಸೊ ನೀವು ನಿಮ್ಮ ಬಳಿ ಇರುವ ಈ ಎಲ್ಲ ಸಂಪತ್ತನ್ನು ಕೌಂಟ್ ಮಾಡಿದ ನಂತರ, ಕ್ಯಾಲ್ಕುಲೇಟ್ ಮಾಡಿದ ನಂತರ ಅವೆಲ್ಲವನ್ನು ಟೋಟಲ್ ಮಾಡಿ ಎಷ್ಟಿದೆ. ನಂತರ
ಅದನ್ನು 40ರಿಂದ ಡಿವೈಡ್ ಮಾಡಿ. ನೀವು 40ರಿಂದ ಡಿವೈಡ್ ಮಾಡಿದ ನಂತರ ಅದು ಅದರ 2.5% ಆಗುತ್ತದೆ. ಕನ್ಫ್ಯೂಸ್ ಆಯಿತಾ? ಉದಾಹರಣೆಯಿಂದ ಅರ್ಥವಾಗುತ್ತದೆ ಇನ್ಶಾಲ್ಲ. ನೀವು ಕ್ಯಾಲ್ಕುಲೇಟ್ ಮಾಡಿದ ನಂತರ ನಿಮ್ಮ ಬಳಿ 1 ಲಕ್ಷ ರೂಗಳಿವೆ. ಸೊ ನೀವು ಈ 1 ಲಕ್ಷವನ್ನು ಕ್ಯಾಲ್ಕುಲೇಟರ್ನಲ್ಲಿ 40ರಿಂದ ಡಿವೈಡ್ ಮಾಡಿದರೆ ಅದರ ಉತ್ತರ ಬರುತ್ತದೆ 2500 ರೂಗಳು. ಇದು ನೀವು ಬಡವರಿಗೆ ನೀಡಬೇಕಾದ ಅಮೌಂಟ್. ಇದನ್ನೇ ಝಕಾತ್ ಎನ್ನುತ್ತಾರೆ, ಈ 2500 ರೂಗಳಿಗೆ. ಇನ್ನೊಮ್ಮೆ ಉದಾಹರಣೆಯಿಂದ ಕೇಳಿ. ನೀವು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ ನಂತರ ನಿಮ್ಮ ಬಳಿ ಇವೆ 50,000 ರೂಗಳು ಅಥವಾ 50,000ದ ಈ ವಸ್ತುಗಳು. ಈಗ ನೀವು ಆ 50,000ವನ್ನು 40ರಿಂದ ಡಿವೈಡ್ ಮಾಡಬೇಕು ಕ್ಯಾಲ್ಕುಲೇಟರ್ನಲ್ಲಿ. ಸೊ ಅದರಲ್ಲಿ ಉತ್ತರ ಬರುತ್ತದೆ 1250. ಇದು ನಿಮ್ಮ ಬಳಿ ಇರುವ ಎಲ್ಲ ಸಂಪತ್ತಿನ 2.5%. ಸೊ ಇದನ್ನು ನೀವು ಬಡವರಿಗೆ ನೀಡಬೇಕು. ಇದನ್ನೇ ಝಕಾತ್ ಎನ್ನುತ್ತಾರೆ. ಅರ್ಥವಾಯಿತಾ? ಇನ್ನೂ ಅರ್ಥವಾಗಿಲ್ಲ ಎಂದರೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ, ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು, ನಿಮ್ಮ ಡೌಟನ್ನು ತಿಳಿಸಿ. ಇನ್ಶಾಲ್ಲ ನಿಮ್ಮ ಉತ್ತರ ನಿಮಗೆ ಸಿಗುತ್ತದೆ. ನಿಮಗೆ ಅರ್ಥವಾಗಿರಬಹುದು. ಅರ್ಥವಾಗಿಲ್ಲ ಎಂದರೆ ಇನ್ನೊಮ್ಮೆ ಕೇಳಿ, ಪ್ರಾಕ್ಟಿಕಲ್ ಆಗಿ ಕೇಳಿ. ಆ ಉದಾಹರಣೆಯನ್ನು ಮೈಂಡ್ನಲ್ಲಿ ಇಟ್ಟು ಕೇಳಿ. ಕ್ಯಾಲ್ಕುಲೇಟರ್ ಇದ್ದರೆ ಕ್ಯಾಲ್ಕುಲೇಟ್ ಮಾಡುತ್ತಾ ಕೇಳಿ. ಇನ್ಶಾಲ್ಲ ಅರ್ಥವಾಗುತ್ತದೆ. ಐ ಹೋಪ್ ನೀವೆಲ್ಲರೂ ಇವೆಲ್ಲವನ್ನು ಉತ್ತಮ ರೂಪದಲ್ಲಿ ಅರ್ಥ ಮಾಡಿಕೊಂಡಿರಬಹುದು. ಅಲ್ಲಾಹ್ ನಮ್ಮೆಲ್ಲರನ್ನು ಇದನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಳ್ಳಲಿ. ಈಗ ಈ ಝಕಾತಿನ ಅಮೌಂಟನ್ನು ಯಾರಿಗೆ ಕೊಡಬೇಕು ಇದನ್ನು ತಿಳಿದುಕೊಳ್ಳಿ. ಈಗ ನೀವು ಹೇಳಬಹುದು, ಹಜರತ್ ಇದರಲ್ಲಿ ಕನ್ಫ್ಯೂಸ್ ಆಗುವ ಯಾವ ವಿಷಯವಿದೆ? ಬಡವರಿಗೆ ಕೊಡಬೇಕು ತಾನೇ? ಇದು ನಮಗೆ ತಿಳಿದಿದೆ. ಆದರೆ ಗಮನವಿಟ್ಟು ಕೇಳಿ ವೀಕ್ಷಕರೇ, ಇಂದು ತನ್ನನ್ನು ಬಡವರು ಎಂದು ಹೇಳುವವರು ಹಲವಾರು ಜನರಿದ್ದಾರೆ. ಅಲ್ಲಾಹನು ಅವರಿಗೆ ಎಷ್ಟೇ ನೀಡಿದ್ದಾನೆ, ಆದರೂ ಅವರು ಅಲ್ಲಾಹನ ಕೃತಜ್ಞತೆ ಸಲ್ಲಿಸುವ ಬದಲು ಜನರ ಮುಂದೆ ಕೈ ಚಾಚುತ್ತಾ ನಾವು ಬಡವರು ಎಂದು ಬಾಯಿ ಬಡಿಯುತ್ತಿದ್ದಾರೆ. ಯಾರೋ ತನ್ನನ್ನು ನಾನು ಬಡವ ಎಂದು ಹೇಳಿಕೊಂಡರೆ ಅವನು ಬಡವನಾಗುವುದಿಲ್ಲ. ಅಲ್ಲಾಹನ ದೃಷ್ಟಿಯಲ್ಲಿ ಬಡವ ಎಂದರೆ ಯಾರು ಈ ಝಕಾತಿನ ಹಣವನ್ನು ಪಡೆಯುವವರು? ಬಡತನದ ಡೆಫಿನೇಷನ್ ಏನು ಅಲ್ಲಾಹನ ದೃಷ್ಟಿಯಲ್ಲಿ? ಇದನ್ನು ಅರ್ಥ ಮಾಡಿಕೊಳ್ಳಿ. ಅಲ್ಲಾಹನ ದೃಷ್ಟಿಯಲ್ಲಿ ಬಡವ ಯಾರೆಂದರೆ ಅವನ ಬಳಿ ಇದೇ ಝಕಾತ್ ಫರ್ಜ್ ಆಗುವ ಈ 4 ವಸ್ತುಗಳು ಇರಬಾರದು. ಚಿನ್ನವೂ ಇರಬಾರದು, ಬೆಳ್ಳಿಯೂ ಇರಬಾರದು. ಅವನ ಬಳಿ ಈ 612.360 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳುವ ಚಿನ್ನವೂ ಇರಬಾರದು, ಬೆಳ್ಳಿಯೂ ಇರಬಾರದು, ಕ್ಯಾಶ್ ಹಣವೂ ಇರಬಾರದು, ವ್ಯಾಪಾರದ ಸಂಪತ್ತು ಇರಬಾರದು. ಈ 4ನ್ನು ಸೇರಿಸಿ ಕೂಡ ಅವನ ಬಳಿ ಈ 612.360 ಗ್ರಾಂ ಬೆಳ್ಳಿಯಷ್ಟು ಬೆಲೆ ಬಾಳುವ ವಸ್ತುಗಳು ಇರಬಾರದು. ಅದರಲ್ಲಿ ಇನ್ನೊಂದು ಸೇರಿಸಿ ಅವನ ಬಳಿ ಅಗತ್ಯದಿಂದ ಜಾಸ್ತಿ ವಸ್ತು ಕೂಡ ಇರಬಾರದು. ಇಷ್ಟು ಬೆಲೆ ಬಾಳುವ ಝಕಾತ್ ಫರ್ಜ್ ಆಗುವುದಕ್ಕೆ ಎಷ್ಟೇ ಲಕ್ಷಾಂತರ ದುಡ್ಡಿನ ಅಗತ್ಯದಿಂದ ಜಾಸ್ತಿ ವಸ್ತು ಇರಲಿ, ಅದು ಮಾರಾಟಕ್ಕಿಲ್ಲ ಎಂದರೆ ಅವನ ಮೇಲೆ ಝಕಾತ್ ಫರ್ಜ್ ಆಗುವುದಿಲ್ಲ. ಆದರೆ ಯಾರದೋ ಬಳಿ ಅಗತ್ಯದಿಂದ ಜಾಸ್ತಿ ವಸ್ತು ಇದೆ, ಈ 612.360 ಬೆಳ್ಳಿಯಷ್ಟು ಬೆಲೆ ಬಾಳುವ, ಸೊ ಅವನಿಗೆ ಝಕಾತ್ ನೀಡುವ ಹಾಗಿಲ್ಲ. ಅಗತ್ಯದಿಂದ ಜಾಸ್ತಿ ವಸ್ತು ಎಂದರೆ 1 ವರ್ಷದಿಂದ ಯೂಸ್ ಆಗದೇ ಇರುವ ವಸ್ತುಗಳು. ಒಂದು ಸಣ್ಣ ಸೈಟ್ ಇದೆ, 1 ವರ್ಷದಿಂದ ಅದು ಯಾವುದೇ ಯೂಸ್ನಲ್ಲೇ ಇಲ್ಲ, ಅವನು ಆ ಸೈಟ್ನಲ್ಲಿ ಇರುತ್ತಿಲ್ಲ, ಯಾರಿಗೂ ಬಾಡಿಗೆಗೂ ನೀಡಿಲ್ಲ. ಇದು ಅಗತ್ಯದಿಂದ ಜಾಸ್ತಿ ವಸ್ತು. ಇದು ಅವನು ತನ್ನ ಮಗಳಿನ ಮದುವೆಗಾಗಿ ಅಥವಾ ಮಕ್ಕಳ ಎಜುಕೇಷನ್ಗಾಗಿ, ಯಾವುದೇ ಅಗತ್ಯಕ್ಕಾಗಿ, ಯಾವುದೇ ಉದ್ದೇಶದಿಂದ ಇಟ್ಟಿರಲಿ, ಮುಂದೆ ಯೂಸ್ ಮಾಡೋಣ ಎಂದು. ಆದರೆ ಈಗ ಇವನು ಝಕಾತ್ ಪಡೆಯುವ ಹಾಗಿಲ್ಲ. ಅದೇ ರೀತಿ ಒಬ್ಬರ ಮನೆಯಲ್ಲಿ ಚಿನ್ನವಿದೆ, ಆದರೂ ಅವರು ಜನರಿಂದ ಝಕಾತ್ ಕೇಳುತ್ತಿದ್ದಾರೆ, ಇವರಿಗೆ ಝಕಾತ್ ನೀಡುವ ಹಾಗಿಲ್ಲ. ಸಾರಾಂಶವಾಗಿ, ಯಾರ ಬಳಿ ಚಿನ್ನ ಅಥವಾ ಬೆಳ್ಳಿ ಅಥವಾ ನಗದು ಹಣ ಅಥವಾ ವ್ಯಾಪಾರದ ಸರಕು, ಅಗತ್ಯದಿಂದ ಜಾಸ್ತಿ ಯಾವುದೇ ವಸ್ತು, ಇದರಲ್ಲಿ ಯಾವುದೇ ಒಂದಾದರೂ ಅವರ ಬಳಿ ಇದ್ದರೆ ಅವರಿಗೆ ನಾವು ಝಕಾತ್ ನೀಡುವ ಹಾಗಿಲ್ಲ. ಹಾಗಾದರೆ ಆ ಬಡವ ಹೇಗೆ ಜೀವನ ನಡೆಸಬೇಕು? ಅವರಿಗೆ ಯಾಕೆ ಝಕಾತ್ ನೀಡಬಾರದು? ಸೊ ಶರೀಯತ್ ಹೇಳುತ್ತದೆ, ಮೊದಲು ಆ ನಿಮ್ಮ ಬಳಿ ಇರುವ ವಸ್ತುವನ್ನು ಉಪಯೋಗಿಸಿ. ಪ್ರಾಪರ್ಟಿ ಇದ್ದರೆ ಅದನ್ನು ಮಾರಿ ಉಪಯೋಗಿಸಿ, ಚಿನ್ನ ಬೆಳ್ಳಿ ಇದ್ದರೆ ಅದನ್ನು ಮಾರಿ ಉಪಯೋಗಿಸಿ.
ನಿಮ್ಮ ಬಳಿ ಇರುವ ಅಲ್ಲಾಹನು ನಿಮಗೆ ನೀಡಿರುವ ವಸ್ತುವನ್ನು ಮೊದಲು ಉಪಯೋಗಿಸಿ. ಅವು ಕೂಡ ಖಾಲಿಯಾದ ನಂತರ, ಸಂಪೂರ್ಣ ಖಾಲಿ ಎಂದು ಅಲ್ಲಾಹ್ ಹೇಳುತ್ತಿಲ್ಲ, 612.360 ಗ್ರಾಂ ಬೆಲೆಯಿಂದ ಕಡಿಮೆ ಇರಬೇಕಷ್ಟೇ. ಇದಕ್ಕಿಂತ ಕಡಿಮೆ ಇದ್ದರೆ ಅವರಿಗೆ ಝಕಾತ್ ನೀಡಬಹುದು. ಅಲ್ಲಾಹನು ಈ ಆದೇಶ ಯಾಕೆ ನೀಡುತ್ತಿದ್ದಾನೆ ಎಂದರೆ, ಅಲ್ಲಾಹನಿಗೆ ಕೇಳುವ ಕೈಯಿಂದ ಕೊಡುವ ಕೈ ಇಷ್ಟವಾಗಿದೆ. ಅಲ್ಲಾಹನಿಗೆ ಜನರ ಮುಂದೆ ಕೈ ಚಾಚುವರು ಇಷ್ಟವಿಲ್ಲ, ಯಾವುದೇ ಅಗತ್ಯವಿಲ್ಲದೆ. ಇನ್ನೊಂದು ಮುಖ್ಯವಾದ ವಿಷಯ, ಯಾರದೋ ಬಳಿ ಈ 4 ವಸ್ತುಗಳು ಇವೆ, ಅಥವಾ ಇದರಲ್ಲಿ ಯಾವುದೇ ಒಂದು ವಸ್ತು ಇದೆ, ಅದು ಈ ಬೆಳ್ಳಿ ಎಷ್ಟು ಬೆಲೆ ಬಾಳುತ್ತಿದೆ, ಆದರೂ ಅವನ ಮೇಲೆ ಇರುವ ಸಾಲವನ್ನು ನೋಡಬೇಕು. ಆ ಸಾಲವನ್ನು ಅದರಿಂದ ಮೈನಸ್ ಮಾಡಬೇಕು. ಉದಾಹರಣೆಗೆ 50,000 ಕ್ಯಾಶ್ ಇದೆ ಇವನ ಬಳಿ, ಅಥವಾ 50,000 ಒಂದು ಸೈಟ್ ಇದೆ. ಈಗ ಇವನ ಮೇಲೆ ಸಾಲ ಎಷ್ಟಿದೆ ಇದನ್ನು ನೋಡಬೇಕು. ಈಗ ಇವನ ಮೇಲೆ ಒಂದು 30,000 ಸಾಲವಿದೆ. ಸೊ ಆ 30,000ವನ್ನು ಇದರಿಂದ ಮೈನಸ್ ಮಾಡಬೇಕು. ಮೈನಸ್ ಆದ ನಂತರ ಇವನ ಬಳಿ ಈ ಝಕಾತ್ ವಾಜಿಬ್ ಆಗುವ ಯಾವುದೇ ವಿಷಯ ಇವನಲ್ಲಿ ಕಾಣುತ್ತಿಲ್ಲ. ಸೊ ಇವನಿಗೆ ಝಕಾತ್ ನೀಡಬಹುದು. ಈಗ ಶರಿಯತ್ ಇದರಿಂದಾಗಿ ನಿಮಗೆ ಜನರ ಮನೆಯೊಳಗಡೆ ನುಗ್ಗಿ ಅವರ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ನೀಡುತ್ತಿಲ್ಲ. ಸಾಮಾನ್ಯ ಮಾತುಗಳಿಂದ ಯಾರಿಗೂ ಕೇಳಿ ತನ್ನ ಅನುಭವದಿಂದ ಇದನ್ನು ತಿಳಿದುಕೊಂಡು ಅವನು ವಾಸ್ತವಿಕವಾಗಿ ಇದರ ಹಕ್ಕನ್ನು ಪಡೆಯುತ್ತಿದ್ದರೆ ಅವನಿಗೆ ಝಕಾತ್ ನೀಡಬಹುದು. ಅಷ್ಟೇ ವೀಕ್ಷಕರೇ. ಸೊ ಯಾರಿಗೆ ಕೊಡಬೇಕು, ಎಂತಹ ವ್ಯಕ್ತಿಗೆ ಕೊಡಬೇಕು ಇದಂತೂ ಅರ್ಥವಾಯಿತು. ಈಗ ಗಮನವಿಟ್ಟು ಕೇಳಿ. ನಿಮ್ಮ ಸಂಬಂಧಿಕರಲ್ಲಿ ಇಂತಹ ವ್ಯಕ್ತಿ ಇದ್ದರೆ ಮೊದಲು ಅವರಿಗೆ ನೀಡಬೇಕು. ಸಂಬಂಧಿಕರಲ್ಲಿ ಝಕಾತ್ ಹಾಗೂ ಸದಕಾ ನೀಡುವ 2 ಪ್ರತಿಫಲ. ಒಂದು ಝಕಾತ್ ಹಾಗೂ ಸದಕಾ ನೀಡಿದ, ಇನ್ನೊಂದು ಸಂಬಂಧವನ್ನು ಬೆಳೆಸಿದ. ಸೊ ಮೊದಲು ನಾವು ನಮ್ಮ ಕುಟುಂಬದಲ್ಲಿ ನೋಡಬೇಕು, ಯಾರಿಗೆ ಅಗತ್ಯವಿದೆ, ಯಾರು ಈ ಝಕಾತಿನ ಹಕ್ಕನ್ನು ಪಡೆಯುವಷ್ಟು ಬಡವರಾಗಿದ್ದಾರೆ, ಇದನ್ನು ತಿಳಿದುಕೊಂಡು ಅವರಿಗೆ ನೀಡಬೇಕು. ಹಾಗೂ ಅವರಿಗೂ ಕೂಡ ತಗೊಳ್ಳಿ, ಇದು ನನ್ನ ಝಕಾತಿನ ದುಡ್ಡು ಎಂದು ಹೇಳಿಕೊಡಬಾರದು. ಹಾಗೆಯೇ ಕೊಡಬೇಕು. ತಗೊಳ್ಳಿ, ನನ್ನ ಕಡೆಯಿಂದ ಇದು ಗಿಫ್ಟ್ ಎಂದು ಕವರ್ನಲ್ಲಿ ಹಾಕಿಕೊಡಿ, ಯಾರೋ ಕೈಯಿಂದಲೇ ಕೊಟ್ಟು ಕಳುಹಿಸಿ, ಈ ರೀತಿ ಹೇಳಿ ತನ್ನ ಉಪಕಾರ ತೋರುತ್ತಾ ಅವರಿಗೆ ಕೊಡಬಾರದು. ಹೀಗೆ ಕೊಟ್ಟರೆ ಅದು ರಿಯಾ ಆಗುತ್ತೆ. ಅವರಿಗೆ ಝಕಾತಿನ ದುಡ್ಡು ಎಂದು ಹೇಳದೇನೆ ನಾವು ಕೊಟ್ಟಿದ್ದರೂ ಸಹ ನಮ್ಮ ಝಕಾತ್ ಪಾವನೆಯಾಗುತ್ತದೆ. ನಾವು ಕೇವಲ ಅಲ್ಲಾಹನಿಗೆ ತಿಳಿಸಬೇಕು, ಇದು ನಾವು ಕೊಡುತ್ತಿರುವುದು ಎಂತಹ ದುಡ್ಡು, ನಮ್ಮ ಉದ್ದೇಶವೇನು ಎಂದು ಎಲ್ಲರಿಗೂ ತಿಳಿಸುವ ಅಗತ್ಯವಿಲ್ಲ. ಐ ಹೋಪ್ ನೀವೆಲ್ಲರೂ ಇವೆಲ್ಲವನ್ನು ಉತ್ತಮ ರೂಪದಲ್ಲಿ ಅರ್ಥ ಮಾಡಿಕೊಂಡಿರಬಹುದು. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.